ಮೋದಿ ಕ್ಯಾಬಿನೆಟ್ 3.0 ವಿಶೇಷ ಚರ್ಚಾ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಈಗ ಜೆಪಿ ನಡ್ಡಾ ತಮ್ಮ ರಾಷ್ಟ್ರಾಧ್ಯಕ್ಷರ ಸಮಯ ಏನಿದೆ ಅದು ಮುಕ್ತಾಯ ಆಗ್ತಾ ಇದೆ, ರಾಜೀನಾಮೆಯನ್ನ ಕೊಟ್ಟಿದ್ದಾರೆ. ಹಾಗಾದ್ರೆ ಜೆಪಿ ನಡ್ಡಾ ಅವರ ಸ್ಥಾನ ಯಾರು ತುಂಬುತ್ತಾರೆ ಅನ್ನೋದು ಸದ್ಯದ ಪ್ರಶ್ನೆಯಾಗಿದೆ. ರಾಷ್ಟ್ರಾಧ್ಯಕ್ಷರ ಬದಲಾವಣೆ ಬಗ್ಗೆ ನಿರ್ಧಾರಗಳಾಗ್ತಾ ಇವೆ. ರೇಸ್ನಲ್ಲಿ ಯಾರಿದ್ದಾರೆ, ಯಾರು ಸೂಕ್ತ ಅಂತ ಅನ್ಸುತ್ತೆ ಶಂಕರ್ ಶೆಟ್ಟಿ ನಿಮಗೆ? ಜೆ.ಪಿ. ನಡ್ಡಾ ಅವ್ರದ್ದು ಟರ್ಮ್ ಆಲ್ರೆಡಿ ಮುಗ್ದಿತ್ತು. ಅವ್ರಿಗೆ ಆ್ಯಕ್ಚುಲಿ ಈಗ ಎಕ್ಸ್ಟೆನ್ಷನ್ ಇರೋದವರು ಅಂಥವ್ರಿಗೆ ಮಂತ್ರಿಮಂಡಲ ತೆಗೆದಿದೆ. ಪಾಪ ಇದರಲ್ಲಿ ಸ್ಕೇಪ್ ಗೋಟ್ ನಮ್ಮ ಅನುರಾಗ್ ಠಾಕೂರ್ ಭಾರಿ ಒಳ್ಳೆ ಮಿನಿಸ್ಟ್ರಿ ಮಾಡಿದ್ದಾರೆ. ಒಬ್ಬರು ಹಿಮಾಚಲ ಪ್ರದೇಶ ಅವರು ಕೊಡಿ, ಇವರು ಹಿಮಾಚಲ ಪ್ರದೇಶ ಬರೋದು, ಬಟ್ ಅವರು ರಾಜ್ಯಸಭೆ ಗೆದ್ದದ್ದು ಮೋಸ್ಟ್ಲಿ ಅವರು ಗುಜರಾತಲ್ಲಿ ಇರಬೇಕು. ಹಿಮಾಚಲ ಪ್ರದೇಶದಲ್ಲಿ ಇಬ್ಬರಿಗೆ ಕೊಡುವಾಗ ಅನುರಾಗ್ ಠಾಕೂರ್, ಅದರ್ವೈಸ್ ಅವ್ರ ಮೇಲೆ ಯಾವುದೇ ಈ ಪರ್ಫಾರ್ಮ್ಡ್ ವೆರಿ ವೆಲ್. ಹಿಂಗೆ ಕಂಪೇರಿಂಗ್ ಟು ಅದರ್ಸ್ ಈಸ್ ಯಂಗ್ಸ್ಟರ್ ಎಲ್ಲ ಇರೋದರಿಂದ ನನಗಂತೂ ಯಾರು ಒಂದು ಸರ್ಪ್ರೈಸ್ ಹೆಸರು ಬರುವುದು. ಈಗಂತ ಮುಂಚೂಣಿಯಲ್ಲಿರುವ ರೇಸ್ಗಳಲ್ಲಿ ಯಾರು ಅಂತ ಒಂದು ಸಮರ್ಥವಾಗಿ ಎದುರಿಸುವಂಥ ಇದು ಕಾಣಲ್ಲ ನಮಗೆ. ಆ್ಯಕ್ಚುಲಿ ಒಂದು ಆಡಳಿತವನ್ನು ನಿರ್ವಹಿಸುವಂಥ ಅಧ್ಯಕ್ಷರಾಗಿ ಯಾರಂತ ನನಗಂತೂ ಗೆಸ್ ಮಾಡಲಿಕ್ಕೆ ಆಗೋದಿಲ್ಲ ಆ್ಯಕ್ಚುಲಿ ಯಾವ ಮುಖಕ್ಕೆ ಕೊಡ್ತಾರೆ ಅಂತೇಳಿ. ಮತ್ತು ಈಗ ಆಲ್ಮೋಸ್ಟ್ ಈಗ ಲಾಸ್ಟ್ ಕನ್ಕ್ಲೂಷನ್ ಪಾರ್ಟಲ್ಲಿದೆ. ನಾವು ಭಾವನವರೇ ಸುಮಾರು 6-7 ತಿಂಗಳಿಂದ ಲೋಕಸಭೆ ಎಲೆಕ್ಷನ್ ಬಗ್ಗೆ ನಾವು ಡಿಸ್ಕಸ್ ಮಾಡ್ತಾ ಇದ್ದೇವೆ. ಈ ಫೆಸ್ಟಿವಲ್ ಆಫ್ ಡೆಮೋಕ್ರಸಿ ಒಳ್ಳೆ ಸೆಲೆಬ್ರೇಟ್ ಮಾಡ್ತೇವೆ. ಬಹುಶಃ ಅದಕ್ಕೆ ಒಂದು ಕೊನೆ ಅಂತ್ಯ ಇವತ್ತಾಗ್ತದೆ. ಇವತ್ತು ಸಂಜೆ ಪೋರ್ಟ್ಫೋಲ್ ಎಲೆಕ್ಟೋರೇಟ್ ಮೇಲೆ 6 ತಿಂಗಳು 7 ತಿಂಗಳಿಂದ ನಾವು ಎಷ್ಟು ಸಂಭ್ರಮಿಸ್ತೇವೆ ಈ ಲೋಕಸಭೆ ಎಲೆಕ್ಷನ್ ಅಂತೇಳಿ. ಅದು ಒಳ್ಳೆ ರೀತಿಯಲ್ಲಿ ನಡೆಯಿತು. ಒಂದು BJP ಸಿಂಗಲ್ ಪಾರ್ಟಿ ಗೌರ್ಮೆಂಟ್ ಬರದೆ ಬಹುಶಃ ನಾವು ತಿಳ್ಕೊಳ್ಳೋದು 84 ನಂತರ ಸತತವಾಗಿ 2 ಬಾರಿ ಗೆದ್ದು ಬಂದಿತ್ತು ಸಿಂಗಲ್ ಪಾರ್ಟಿ ಮೆಜಾರಿಟಿಯಾಗಿ. ಅದು ಸಿಂಗಲ್ ಪಾರ್ಟಿ ಮೆಜಾರಿಟಿಯಾಗಿ ಬರಲ್ಲ. ಥರ್ಡ್ ಟೈಮಲ್ಲಿ ಏನೋ ಮಿಸ್ ಆಯ್ತು ಶಾರ್ಟ್ ಆ್ಯಕ್ಚುಲಿ. ಸೊ ಸಿಂಗಲ್ ಪಾರ್ಟಿ ಗೌರ್ಮೆಂಟ್ ಇಲ್ಲ, ಕಾಲೇಷನ್ ಬರ್ತದೆ. ಅಂತೂ ನಾವಂತೂ ಒಳ್ಳೆ ರೀತಿಯಲ್ಲಿ ವಿಜೃಂಭಿಸಿದ್ದೇವೆ, ಸಂಭ್ರಮಿಸ್ತೇವೆ, ಈ ಹಬ್ಬವನ್ನು ಒಳ್ಳೆ ರೀತಿ ಆಚರಿಸ್ತೇವೆ. ಇವತ್ತು ಸಂಜೆ ಅದಕ್ಕೊಂದು ಪೋರ್ಟ್ಫೋಲಿಯೋ ಅಲರ್ಟ್ ಆದ ಕೂಡಲೇ ಇದಕ್ಕೊಂದು ಕನ್ಕ್ಲೂಷನ್ ಸಿಗ್ತದೆ. ರೈಟ್. ರಾಷ್ಟ್ರಾಧ್ಯಕ್ಷರ ವಿಷಯಕ್ಕೆ ಬರೋದಾದರೆ ಬಿಜೆಪಿ ಮುಂದೆ ಒಂದು ದೊಡ್ಡ ಸವಾಲಿದೆ. ಒಂದು ಕ್ರೂಷಿಯಲ್ ಡಿಸಿಷನನ್ನು BJP ತೆಗೆದುಕೊಳ್ಬೇಕಾಗತ್ತೆ. ಯಾಕಂದರೆ ಕಳೆದ ವರ್ಷವೇ ನಡ್ಡಾ ಅವರ 3 ವರ್ಷದ ಅವಧಿ ಮುಕ್ತಾಯಗೊಂಡಿತ್ತು. 1 ವರ್ಷದ ಎಕ್ಸ್ಟೆನ್ಷನ್ ಕೊಡಲಾಗಿತ್ತು. ಜೂನ್ ಅಂತ್ಯಕ್ಕೆ ಕೊನೆಗೊಳ್ಳೋದಿತ್ತು. ಈಗ ಮಂತ್ರಿಮಂಡಲದಲ್ಲಿ ನಡ್ಡಾ ಅವರನ್ನು ತೆಗೆದುಕೊಂಡಾಗ ಅವರು ರಾಜೀನಾಮೆ ಕೊಟ್ಟಿದ್ದಾರೆ. ಹೊಸ ರಾಷ್ಟ್ರೀಯ ಅಧ್ಯಕ್ಷರ ಆಯ್ಕೆ ಆಗಬೇಕು. ಯಾರನ್ನು ಮಾಡ್ತಾರೆ ಅಂತಕ್ಕಂಥದ್ರ ಬಗ್ಗೆ ಚರ್ಚೆಗಳು RSS ಜೊತೆ ಕೂಡ JP ನಡ್ಡಾ, ಅಮಿತ್ ಶಾ, ರಾಜನಾಥ್ ಸಿಂಗ್, ನಿತಿನ್ ಗಡ್ಕರಿ, ಪ್ರೈಮ್ ಮಿನಿಸ್ಟರ್ ಮೋದಿ ಕೂಡ ಕನ್ಸಲ್ಟೇಷನ್ ಮಾಡಿದ ನಂತರ ಅಂತಿಮ ನಿರ್ಧಾರವನ್ನು ತೆಗೆದುಕೊಳ್ಳಬಹುದು. ಭೂಪೇಂದ್ರ ಯಾದವ್, ಧರ್ಮೇಂದ್ರ ಪ್ರಧಾನ್ ಹೆಸರುಗಳು 3 ವರ್ಷದ ಹಿಂದೆ ಇದ್ದು ಇಬ್ಬರು ಮಂತ್ರಿ ಆಗ್ತಾ ಇದ್ದಾರೆ. ಹೀಗಾಗಿ ಇಬ್ಬರಿಗೂ ಏನು ಅವಕಾಶ ಇದ್ದಂತಿಲ್ಲ. ಅನುರಾಗ್ ಠಾಕೂರ್ ಮಂತ್ರಿಮಂಡಲದಿಂದ ಹೊರಗಿದ್ದಾರೆ. ಆದರೆ JP ನಡ್ಡಾ ಒಳಗಡೆ ಬಂದಿದ್ದರಿಂದ ಅವರು ಹೊರಗಡೆ ಇದ್ದಾರೆ. ಹಿಂದೆ ಅವರು ಯುವ ಮೋರ್ಚಾ ರಾಷ್ಟ್ರೀಯ ಅಧ್ಯಕ್ಷರಾಗಿದ್ದರು. ಆದರೆ ನನಗನ್ಸುತ್ತೆ ಮೋಸ್ಟ್ ಅನ್ಲೈಕ್ಲಿ ಹಿಮಾಚಲದಿಂದಲೇ ಒಂದಾದಮೇಲೆ ಇನ್ನೊಬ್ಬರನ್ನು ರಾಷ್ಟ್ರೀಯ ಅಧ್ಯಕ್ಷ ಸ್ಥಾನ ಕೊಡೋದು. ದಲಿತ ಮತ್ತು OBC ಈ ಎರಡು, ಯಾಕಂದರೆ ಅದು ರೊಟೇಟ್ ಆಗ್ತಾ ಇರುತ್ತೆ. ಇವರು ರಾಷ್ಟ್ರೀಯ ಅಧ್ಯಕ್ಷ ಈಗ JP ನಡ್ಡಾ ಬ್ರಾಹ್ಮಣ ಸಮುದಾಯಕ್ಕೆ ಸೇರಿದ್ರು. ಸೊ ಈಗ ಫಾರ್ವರ್ಡ್ದಿಂದ ಅದು ದಲಿತ ಮತ್ತು OBC ಯಾರಾದರೂ ಒಬ್ಬರು ರಾಷ್ಟ್ರೀಯ ಅಧ್ಯಕ್ಷರಾಗುವ ಸಾಧ್ಯತೆಗಳು ಹೆಚ್ಚು. ತಕ್ಷಣಕ್ಕೆ ಹೆಸರುಗಳು ನಿಮಗೆ ಮಂತ್ರಿಮಂಡಲದಲ್ಲಿ ಎಲ್ಲರೂ ಬಂದುಬಿಟ್ಟಿರೋದ್ರಿಂದ ಯಾರು ಅಂತಕ್ಕಂಥದ್ದು ಕಾಣ್ತಾ ಇಲ್ಲ. ದೇವೇಂದ್ರ ಫಡ್ನವೀಸ್ ಹೆಸರು ಕೇಳಿ ಬರ್ತಾ ಇದೆ. ಯಾಕಂದರೆ ಮಹಾರಾಷ್ಟ್ರದ ರಾಜಕಾರಣದಿಂದ ದೇವೇಂದ್ರ ಫಡ್ನವೀಸ್ರನ್ನ ಹೊರಗೆ ತಂದು ಅವರು ಬ್ರಾಹ್ಮಣರಾಗ್ತಾರಲ್ಲ, ಅದೇ ಬ್ರಾಹ್ಮಣರಾಗ್ತಾರೆ. ಬಟ್ ದೇವೇಂದ್ರ ಫಡ್ನವೀಸ್ಗೊಂದು ನ್ಯಾಷನಲ್ ಇಮೇಜ್ ಇದೆ. ಅವರನ್ನು ಒಳಗೆ ತಂದು ವಿನೋದ್ ತಾವ್ಡೆಯನ್ನು ಅಲ್ಲಿ ಕಳಿಸ್ಬೇಕಾ ಅಂತಕ್ಕಂಥದ್ರ ಬಗ್ಗೆ ಒಂದು ಚರ್ಚೆ ಇದ್ದು. ಮೊನ್ನೆ ಸಂಜೆವರೆಗೂ ಕೂಡ RSS ಸರ್ಕಲ್ಸ್ ಹೇಳ್ತಾ ಇದ್ದು ಅಮಿತ್ ಶಾ ವಾಪಸ್ ರಾಷ್ಟ್ರೀಯ ಅಧ್ಯಕ್ಷರಾಗ್ತಾರೆ. ಅವರು ಮಂತ್ರಿಮಂಡಲದಲ್ಲಿ ಹೋಗಿದ್ದಾರೆ. ಸೊ ಈ ಬಾರಿಯ ಉತ್ತರ ಪ್ರದೇಶದ ಸೋಲಿಗೆ ಮುಖ್ಯ ಕಾರಣ ಏನು, ಅಥವಾ ಮಹಾರಾಷ್ಟ್ರದ ಸೋಲಿಗೆ ಮುಖ್ಯ ಕಾರಣ ಏನು? ದಲಿತ ಮತಗಳು BJPಯಿಂದ ದೂರ ಹೋಗಿತ್ತು. ಸೊ ಒಬ್ಬ ದಲಿತರನ್ನು ಯಾರನ್ನಾದರೂ ತಂದು ರಾಷ್ಟ್ರೀಯ ಅಧ್ಯಕ್ಷರನ್ನಾಗಿ ಮಾಡ್ತಾರೆ. ಹೆಸರುಗಳು ತಕ್ಷಣಕ್ಕೆ ಗೋಚರಿಸ್ತಾ ಇಲ್ಲ. ಒಂದು ಸರ್ಪ್ರೈಸ್ ಹೆಸರು ಕೂಡ ರಾಷ್ಟ್ರೀಯ ಅಧ್ಯಕ್ಷ ಸ್ಥಾನಕ್ಕೆ ಬರಬಹುದು. ಆದರೆ BJP ಒಬ್ಬ ಡಮ್ಮಿಯನ್ನು ತಂದು ರಾಷ್ಟ್ರೀಯ ಅಧ್ಯಕ್ಷ ಮಾಡುತ್ತಾ? ಅನೇಕ ಡಮ್ಮಿ ಹೆಸರುಗಳು ಬಂದು ಆಯಕಟ್ಟಿನ ಜಾಗಗಳಲ್ಲಿ ಮೋದಿಯ 10 ವರ್ಷದ ಸರ್ಕಾರದ ಸಂದರ್ಭದಲ್ಲಿ ಕೆಲವು ಕಡೆ ಡಮ್ಮಿ ಅಭ್ಯರ್ಥಿಗಳು ಬಂದು ಕುಳಿತಿದ್ದನ್ನು ಕೂಡ ನಾವು ನೋಡಿದ್ದೀವಿ. ಸ್ಟ್ರಾಂಗ್ ಪರ್ಸ್ನಾಲಿಟೀಸ್ ಇದ್ದಾಗ ಮಾತ್ರ ನೀವು ಚುನಾವಣೆಗಳನ್ನು ಗೆಲ್ಲಕ್ಕೆ ಸಾಧ್ಯ, ಸಂಘಟನೆಗಳನ್ನು ಕಟ್ಟಕ್ಕೆ ಸಾಧ್ಯ. ಅದನ್ನು ಗಮನದಲ್ಲಿಟ್ಕೊಂಡು ತರ್ತಾರೋ ಅಥವಾ ಕೇವಲ ಪ್ರಾತಿನಿಧ್ಯದ ದೃಷ್ಟಿಯಿಂದ ಯಾರಿಗೂ ಪರಿಚಯ ಇರದ ವ್ಯಕ್ತಿಯನ್ನು ತಂದು ರಾಷ್ಟ್ರೀಯ ಅಧ್ಯಕ್ಷ ಹಂಗಿದ್ದೇನಾದರೂ ಪ್ರಾತಿನಿಧ್ಯದ ದೃಷ್ಟಿಯಿಂದನೋ ಅಥವಾ ಯಾರಿಗೂ ಪರಿಚಯ ಇಲ್ಲದ ವ್ಯಕ್ತಿಯನ್ನು ಕರ್ಕೊಂಡ್ಬಂದು ಕೂರಿಸಿದ್ರೆ ಮುಂದಿನ ಎಲೆಕ್ಷನ್ಗಳಾಗಲಿ ಮುಂದಿನ ಹಾದಿ ಬಹಳ ಕಷ್ಟ ಇರುತ್ತೆ BJP ಪಾಲಿಗೆ. ಆ್ಯಂಡ್ ಮೋದಿ ಹೆಸರು ಯಾವ ಮಟ್ಟಿಗೆ ಈ ಸಲ ಏಟ್ ತಿಂದಿದೆ ಅನ್ನೋದನ್ನ 24ರಲ್ಲಿ ಮೋದಿ ಬ್ರ್ಯಾಂಡ್ ಹ್ಯಾಸ್ ಟೇಕನ್ ಎ ಹಿಟ್, ನೋ ಡೌಟ್ ಅಬೌಟ್ ಇಟ್. ಆದರೆ ಮೋದಿ ಬ್ರ್ಯಾಂಡ್ ಮುಗಿದು ಹೋಗಿದೆ ಅಂತಕ್ಕಂಥ ಮೋದಿ ಇದ್ದರಿಂದ ಇಷ್ಟು ಸಿಟಿ ಬಂತು, ಮೋದಿ ಇಷ್ಟು ಸಿಟಿ ಬರ್ತಾ ಇಲ್ಲ. ಮೋದಿ ಒಂದೇ ವರ್ಕ್ ಆಗಲ್ಲ ಅನ್ನೋದನ್ನ ಈ ಬಾರಿಯ ಚುನಾವಣೆ ಏನು ವರ್ಕ್ ಆಗಿದೆ ಅದು ಬಿಕಾಸ್ ಆಫ್ ಮೋದಿ.
ಏನು ವರ್ಕ್ ಆಗಿದೆ ಅದಕ್ಕೆ ನನಗನ್ಸುತ್ತೆ ಈ ಬಾರಿ ಮೋದಿ 75 ಆಗತ್ತೆ. ಸೊ ಉತ್ತರಾಧಿಕಾರಿ ಯಾರು, ಅಥವಾ ಒಂದು ಟೀಮ್ ಆಫ್ ಲೀಡರ್ಶಿಪ್ ಕೈಗೆ ಪಾರ್ಟಿ ಲೀಡರ್ಶಿಪ್ ಹೋಗುತ್ತಾ, ಯಾರ ಪಾರ್ಟಿಯ ಪ್ರೆಸಿಡೆಂಟ್ ಆಗ್ತಾರೆ, ಇವೆಲ್ಲ ಅಂಶಗಳು ತುಂಬ ಕ್ರೂಷಿಯಲ್. 2 ಬಾರಿ ಇದ್ದಂತೆ ಇರೋಲ್ಲ. ಒಂದು ಕಡೆ ಮಿತ್ರ ಪಕ್ಷಗಳ ಪುಲ್ಲಿಂಗು ಇರುತ್ತೆ, ಇನ್ನೊಂದು ಕಡೆ RSS ಆ್ಯಕ್ಟಿವ್ ಆಗುತ್ತಾ, ಅಥವಾ JP ನಡ್ಡಾ ಏನು ಹೇಳಿದ್ರು RSS ನಮ್ಗೆ ಬೇಡ, ಆ ಕಾರಣದಿಂದ RSS ಅಲ್ಲ 75 ವರ್ಷ ಮೋದಿ, ಅದು ಈಗಲೇ ಹೇಳ್ತೇನೆ ಆದ್ರೆ ಬಿಜೆಪಿಯ ನಿರ್ಧಾರ ಮುಂದಿನ ಭವಿಷ್ಯನ ನಿರ್ಧಾರ ಮಾಡುತ್ತೆ. 75 ವರ್ಷ ಅವರಿಗೆ ಅದು ಹಾಗಲ್ಲ. 29 ಎಲೆಕ್ಷನ್ ಕೂಡ ಅವರ ಲೀಡರ್ಶಿಪ್ ಅಲ್ಲೇ ಹೋಗ್ತಾರೆ. ಅದಕ್ಕಾಗಿ 75 ವರ್ಷ ಮರ್ತು ಬಿಡಿ, ನಾವು ಬರುವ ಸೆಪ್ಟೆಂಬರ್ಗೆ 75 ವರ್ಷ ಆಗ್ತದೆ. ಬಿಜೆಪಿ ನಿರ್ಧಾರ ಏನಾಗಿರುತ್ತೆ ಅಂತ. ಅಟ್ ದ ಸೇಮ್ ಟೈಮ್ ಬಿಜೆಪಿ ಒಂದು ಸಲ ಈಗ ತಾನು ಮಾಡಿರೋ ತಪ್ಪುಗಳನ್ನ ಮೆಲುಕು ಹಾಕಿ ಅದನ್ನ ತಿದ್ದುಕೊಳ್ಬೇಕಾದಂತಹ ಸಮಯನೂ ಬಂದಿದೆ. ಜೊತೆಗೆ ಸ್ಟ್ರಾಂಗ್ ಲೀಡರ್ಶಿಪ್ಗಳನ್ನ ಆಯಾ ರಾಜ್ಯಗಳಲ್ಲಿ ಬೆಳೆಸಬೇಕಾದ ಅನಿವಾರ್ಯತೆ ಎಷ್ಟಿದೆ ಅನ್ನೋದು ಈಗ ಬಹುಶಃ ಬಿಜೆಪಿಯ ಹೈಕಮಾಂಡ್ ಅರ್ಥ ಮಾಡ್ಕೊಂಡಿದೆ ಅಂತ ಅನ್ಸುತ್ತೆ. ಇಬ್ಬರಿಗೂ ಧನ್ಯವಾದ ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ. ವೀಕ್ಷಕರೇ, ಇದು ಈ ಹೊತ್ತಿನ ವಿಶೇಷ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.